ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದಾರೆ? ನಾನು ನಿಮ್ಮ ಪ್ರೀತ ಮಾತಾಡ್ತಾ ಇದ್ದೀನಿ. ಎಷ್ಟೊಂದು ದಿವಸ ಆಗಿತ್ತು ಈ ಚಾನಲ್ ವಿಡಿಯೋ ಮಾಡಿ, ವಿಡಿಯೋ ಹಾಕೇ ಇರಲಿಲ್ಲ. ಯಾಕಂದರೆ ಇಂಟರ್ನ್ಶಿಪ್ ಎಲ್ಲ ನಡೀತಿತ್ತು ಮಧ್ಯೆ, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಮತ್ತು ಇವತ್ತಿನ ನಾವು 30 ಡೇಸ್ 30 ವಿಡಿಯೋಸ್ ಅನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿರೋಣ ಈ ಚಾನಲಲ್ಲಿ. ಎಷ್ಟೊಂದು ಜನ ಕಮೆಂಟ್ ಎಲ್ಲ ಮಾಡ್ತಾರೆ, ಗಾಡಿ ಬಗ್ಗೆ ಕೇಳ್ತಾರೆ. ಅದಕ್ಕೆ ಅಂದ್ಬಿಟ್ಟು 30 ಡೇಸ್ 30 ವಿಡಿಯೋಸ್ ಚಾಲೆಂಜ್ ಮಾಡೋಣ. ಮತ್ತು ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ, ನಾನು ನಿಮಗೆ ಒಂದೆರಡು ತಿಂಗಳು ನಿಂತಿರೋ ಕಾರ್ಬೇಟ್ರ್ ಗಾಡಿ ಕಾರು ಎಸ್ಪೆಷಲಿ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಮ್ಮದು ಏಜೆಂಟ್ ನೋಡಿರ್ತೀರ ನೀವು, ಸ್ಟಾರ್ಟೇ ಮಾಡಿಲ್ಲ, ಒಂದೆರಡು ತಿಂಗಳಾಯಿತು. ಬನ್ನಿ ಫಸ್ಟ್ ಪೆಟ್ರೋಲ್ ತಂದ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡೋದು ಹೆಂಗೆ ಅಂತ ತೋರಿಸಿ ನಾನು ನಿಮಗೆ. ಯಾವ ಥರ ಧೂಳ ಬಿಡಿದೆ, ಕಾರ್ ತೆಗ್ದೇ ಇಲ್ಲ. ಒಂದು ತಿಂಗಳು ತನಕ ಆಗೋದು ಗಾಡಿ ತೆಗ್ದೇ ಇಲ್ಲ ಇಲ್ಲವೇ. ಇವಾಗ ತೆಗಿಬೇಕು, ರೀಸೆಂಟಾಗಿ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡೋಣ ಅಂತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನೇನಪ್ಪ ಅಂದರೆ ಸೀದಾ ಟ್ಯಾಂಕಿ ಹಾಕಿದ್ದೀನಿ ಪೆಟ್ರೋಲ್, ಯಾಕಂದರೆ ಸ್ಟಾರ್ಟ್ ಆಗುತ್ತೆ ನಂದು. ನಾನು ನಿಮಗೆ ಪೆಟ್ರೋಲು ಹಾಕಿ ಹೆಂಗೆ ಸ್ಟಾರ್ಟ್ ಮಾಡೋದು ಕಾರ್ಬೇಟ್ರಿಂದ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ. ಫಸ್ಟ್ ಬನ್ನಿ. ಗಾಡಿಗೆ 100 ರೂಪಾಯಿ ಪೆಟ್ರೋಲ್ ತಂದಿದ್ದು ಹಾಕಿದ್ದೆ ನಾನು, ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಇದು ಕಾರ್ಬೇಟ್ರ್ ಇಂಜಿನು, ಇದು ಏರ್ ಫಿಲ್ಟರ್ ಬಾಕ್ಸು. ಜಸ್ಟ್ ಈ ನಟ್ ತೆಗಿರಿ ಮೇಲ್ಗಡೆಯಿಂದ. ಕ್ಯಾಂಪ್ ಏನಿದೆ ತೆಗಿರಿ, ಅನ್ನೋದು 3 ಸೈಡ್ ಕ್ಯಾಂಪ್ ಇರುತ್ತೆ ಇಷ್ಟೇ. ಬನ್ನಿ ತೋರಿಸಿ ನೆಕ್ಸ್ಟ್ ಏನು ಮಾಡೋದು. ಇನ್ನು ಫುಲ್ ಬಿಚ್ಚೋದೇ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೂಸ್ ಮಾಡ್ಬಿಟ್ಟು ಆ ಕಡೆಗೆ ಎಳೀರಿ ಕ್ಲ್ಯಾಂಪಿಂದ. ಯಾವಾಗ ಆಚೆ ಬರುತ್ತೆ ನೋಡಿ. ಇದೆ ಕಾರ್ಬೋರೇಟ್ರು. ಪೆಟ್ರೋಲ್ನ ನೋಡಿ ಇಳಿಸ್ಕೊಂಡಿದ್ದೀನಿ, ಸ್ವಲ್ಪ ಹಾಕೋಣ ಗಾಡಿಗೆ. ಇದೇ ಥರ ಏನಪ್ಪ ಅಂದರೆ ಸ್ವಲ್ಪ ಪೆಟ್ರೋಲ್ ಹಾಕಿ ಸೆಲ್ಫ್ ಹೊಡೆದ್ಬಿಟ್ಟು ವಾಪಸ್ ಏನು ಮಾಡಿ ಕಾರ್ಬೇಟ್ರಿಗೆ ಹಾಕಿ ವಾಪಸ್. ಕ್ಯಾಪ್ ಹಾಕೋದು ಮಾತ್ರ ಮರಿಬಾರ್ದು ಯಾವಾಗಲೂ. ಕ್ಯಾಪ್ ಹಾಕೊಂಡು ಎಲ್ಲ ಕರೆಕ್ಟಾಗಿ ಫಿಟ್ಟಿಂಗು. ನೋಡಿ ಇದು ಟೈಟ್ ಬರಬೇಕು, ಇದು ಬೋಲ್ಟ್ ಬರುತ್ತೆ, ಬೋಲ್ಟ್ ಕರೆಕ್ಟಾಗಿ ಹಾಕಬೇಕು. ತೋರಿಸಂಗೆ ಪ್ರೋಸೆಸ್ನ ಫಾಲೋ ಮಾಡಿ. ಏರ್ ಫಿಲ್ಟರ್ ಬಾಕ್ಸ್ ತೆಗೆದು ಸ್ವಲ್ಪ ಪೆಟ್ರೋಲ್ ಒಯ್ದ್ಬಿಟ್ಟು ವಾಪಸ್ ಏರ್ ಫಿಲ್ಟರ್ ಬಾಕ್ಸ್ ಹಾಕಿ ಸ್ಟಾರ್ಟ್ ಮಾಡಿ. ಪಕ್ಕಾ ಗಾಡಿ ಸ್ಟಾರ್ಟ್ ಆಗೇ ಆಗುತ್ತೆ ಕಾರ್ಬೇಟ್ರ್ ಗಾಡಿಗಳು. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ವಿಡಿಯೋಗೆ ಇಷ್ಟನೇ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.